ನಮಸ್ಕಾರ. ಕಪಾಲಭಾತಿ ಪ್ರಾಣಾಯಾಮ. ಕಪಾಲ ಅಂದ್ರೆ ಸ್ಕಲ್, ಭಾತಿ ಅಂದ್ರೆ ಶೈನಿಂಗ್. ಹಾಗಾದ್ರೆ ಕಪಾಲಭಾತಿ ಪ್ರಾಣಾಯಾಮ ಮಾಡೋರಿಗೆ ಅವರ ಮೆದುಳು ಶೈನ್ ಆಗುತ್ತಾ ಅಂತ ಕೇಳ್ಬೋದು. ಹೌದು, ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಇದನ್ನ ಮಾಡೋ ರೀತಿ ವಿಧಾನ ಹೇಗೆ ಅಂತ ಇವಾಗ ತಿಳ್ಕೊಳ್ಳೋಣ. ಕಪಾಲಭಾತಿ ಪ್ರಾಣಾಯಾಮವನ್ನ 2 ರೀತಿಯಲ್ಲಿ ಮಾಡ್ಬೋದು. ಈ ಕಪಾಲಭಾತಿ ಪ್ರಾಣಾಯಾಮ ಅಷ್ಟೇ ಅಲ್ಲ, ಇದು ಷಟ್ಕ್ರಿಯದಲ್ಲಿ ಒಂದು ಕ್ರಿಯಾ. ಹೌದು, ನಮ್ಮ ಷಟ್ಕ್ರಿಯದಲ್ಲಿ ಕಪಾಲಭಾತಿ, ತ್ರಾಟಕ, ನೌಲಿ, ದೌತಿ ಈ ತರ ಎಲ್ಲ ಇರೋ ಕ್ಲೆನ್ಸಿಂಗ್ ಟೆಕ್ನಿಕ್ಸ್ ಅಲ್ಲಿ ಬರುವಂಥದ್ದು ಕಪಾಲಭಾತಿ ಕೂಡ. ಹಾಗಾದ್ರೆ ಕಪಾಲಭಾತಿ ಕ್ರಿಯೆ ಪ್ಲಸ್ ಪ್ರಾಣಾಯಾಮ ಎರಡೂ ಹೌದು. ನಾವು ಕಪಾಲಭಾತಿಯನ್ನ ಹೇಗೆ ಈ ಪ್ರಾಣಾಯಾಮವನ್ನ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಹೇಳಿದ ಹಾಗೆ ಕಪಾಲಭಾತಿ 2 ತರದಲ್ಲಿ ಮಾಡ್ಬೋದು. ಒಂದು ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ, ಇನ್ನೊಂದು ಬೋತ್ ದ ನಾಸ್ಟ್ರಿಲ್ಸ್ ಕಪಾಲಭಾತಿ. ಮೊದಲಿಗೆ ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ. ಲೆಫ್ಟ್ ನಾಸ್ಟ್ರಿಲ್ ಇಂದ ದೀರ್ಘವಾಗಿ ನಾವು ಉಸಿರನ್ನ ಹೊರ ಹಾಕೋದರ ಮೇಲೆ ನಮ್ಮ ಗಮನ ಇರಬೇಕು. ಅಂದ್ರೆ ಎಕ್ಸಲೇಷನ್, ರೇಚಕ, ಅದರ ಮೇಲೆ ಮಾತ್ರ ನಮ್ಮ ಫೋಕಸ್ ಇರುತ್ತೆ. ನಿಮ್ಮ ದೇಹ ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಉಸಿರನ್ನ ಅದೇ ತಗೊಳುತ್ತೆ. ಆದ್ರೆ ನೀವು ದೀರ್ಘವಾಗಿ ಒಂದು ಸಲ ಉಸಿರನ್ನ ತಗೊಂಡು ಇನ್ಸ್ಟಾಲ್ಮೆಂಟ್ ವೈಸ್ ದೇಹದಿಂದ ಉಸಿರನ್ನ ಹೊರ ಹಾಕ್ತಾ ಇರ್ತೀರ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನಿಮ್ಮ ಅಪ್ಪರ್ ಬಾಡಿ, ಡಯಾಫ್ರಮ್ ಇಂದ ಅಪ್ಪರ್ ಬಾಡಿಯ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಆಗಬಾರ್ದು. ಬರೀ ಈ ಆಬ್ಡಮಿನಲ್ ಏರಿಯಾ ಒಳಗೆ ಹೊರಗೆ ಮೂವ್ಮೆಂಟ್ ಮಾತ್ರ ಆಗಬೇಕು. ಅಷ್ಟೇ ಅಲ್ಲದೆ ಈ ಕಪಾಲಭಾತಿಯಲ್ಲಿ ನಾವು ಫೋರ್ಸ್ಫುಲ್ ಆಗಿ ಎಕ್ಸೈಲ್ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಮುಖವನ್ನೆಲ್ಲ ಹಿಂಡಿ ಕಪಾಲಭಾತಿ ಪ್ರಾಣಾಯಾಮ ಮಾಡೋ ಅವಶ್ಯಕತೆ ಇಲ್ಲ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಈಗ ಹೊರ ಹಾಕಿ. ಹೀಗೆ ಇದು ಫೋರ್ಸ್ಫುಲ್ ಎಕ್ಸಲೇಷನ್. ಇದನ್ನ ನಾವು ಬೋತ್ ದ ನಾಸ್ಟ್ರಿಲ್ಸ್ ಅಲ್ಲಿ ಮಾಡಿದೀವಿ. ಸಿಂಗಲ್ ನಾಸ್ಟ್ರಿಲ್ ಅಲ್ಲಿ ಮಾಡಬೇಕು ಅನ್ನೋದಾದ್ರೆ ಎಡಗೈಯಲ್ಲಿ ಚಿನ್ಮುದ್ರವನ್ನ ಇಟ್ಕೊಂಡು ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನ ಇಟ್ಕೊಳ್ಳಿ. ಮೊದಲನೇ 2 ಬೆರಳುಗಳನ್ನ ನಿಮ್ಮ ಭ್ರೂ ಮಧ್ಯೆ ಇಟ್ಟು ನಿಮ್ಮ ಉಂಗುರದ ಬೆರಳು ಮತ್ತೆ ಈ ಹೆಬ್ಬೆರಳು 2ರಿಂದ ನಿಮ್ಮ 2 ಹೊಳ್ಳೆಗಳನ್ನ ಮುಚ್ಚಿ ನಿಧಾನವಾಗಿ 2 ನಾಸ್ಟ್ರಿಲ್ಸ್ ಇಂದ ಉಸಿರನ್ನ ತಗೊಳ್ಳಿ. ಬಲಗಡೆ ನಾಸ್ಟ್ರಿಲ್ ಅನ್ನ ಮುಚ್ಚಿ ಎಡಗಡೆ ಇರುವಂತಹ ನಾಸ್ಟ್ರಿಲ್ ಮೇಲಿರೋ ನಿಮ್ಮ ಈ ಉಂಗುರದ ಬೆರಳನ್ನ ಮೇಲೆತ್ತಿ ಫೋರ್ಸ್ಫುಲ್ ಆಗಿ ಎಕ್ಸೇಲ್ ಮಾಡಿ. ಭುಜ ಅಲ್ಲಾಡಬಾರದು. ನಿಮ್ಮ ಹೊಟ್ಟೆ ಹಿಂದೆ ಮುಂದೆ ಮಾತ್ರ ಮೂವ್ಮೆಂಟ್ ಆಗಬೇಕು. ನಿಮ್ಮ ಮುಖವನ್ನ ಗಂಟು ಹಾಕೊಳ್ಬಾರದು. ರೈಟ್ ನಾಸ್ಟ್ರಿಲ್, relax. Both the nostrils. Relax. ಈ ಪ್ರಾಣಾಯಾಮವನ್ನು ನಾವು ಹೀಟ್ ಜನರೇಟಿಂಗ್ ಪ್ರಾಣಾಯಾಮ ಅಂತ ಕೂಡ ಕರಿತೀವಿ.